ಜೀವನ ಎಷ್ಟೊಂದು ಬದಲಾವಣೆಗಳನ್ನ ಕಾಣುತ್ತೆ ಅಂತಂದರೆ, ಓದುವಾಗ, ದುಡಿಮೆ ಸ್ಟಾರ್ಟ್ ಮಾಡಿದಾಗ, ಮದುವೆ ಆದಮೇಲೆ, ಮಕ್ಕಳಾದಮೇಲೆ, ಓದುವಾಗ ದುಡಿಬೇಕು ಅನ್ನೋ ಆಸೆ, ದುಡಿಯುವಾಗ ನಾವು ಸಂಸಾರ ಮಕ್ಕಳು ಅನ್ನೋದನ್ನ ಯಾವಾಗ ನೋಡ್ತೀವಿ ಅನ್ನೋ ಆಸೆ. ಒಟ್ಟಿನಲ್ಲಿ ಮನಸ್ಸಿಗೆ ಒಂದು ತೃಪ್ತಿ ಅನ್ನೋದೇ ಇರಲ್ಲ. ಆದರೂ ಇವಾಗಿನ ಜನ್ರೇಷನಲ್ಲೆಲ್ಲ ನಾವುಗಳು ಮದುವೆ ಬೇಡಪ್ಪ ಆರಾಮಾಗಿರೋಣ ಅಂತಲೇ ಥಿಂಕ್ ಮಾಡ್ತೀವಿ. ಆದರೂ ಕೂಡ ಫ್ಯಾಮಿಲಿ ಅಂತ ಬಂದಾಗ ತಂದೆ ತಾಯಿ ಎಲ್ಲ ರಿಲೇಷನು ಪ್ರತಿಯೊಬ್ಬರು ಮದುವೆ ಯಾವಾಗ ಅನ್ನೋ ಪ್ರಶ್ನೆಗೆ ಒಂದಲ್ಲ ಒಂದಿನ ಉತ್ತರ ಕಂಡುಕೊಳ್ಳೇಬೇಕಾದ ಅನಿವಾರ್ಯತೆಗಳಲ್ಲಿ ನಾವು ಮದುವೆ ಅನ್ನೋದನ್ನು ಆಗಲೇಬೇಕಾಗುತ್ತೆ, ಆಗ್ತೀವಿ ಕೂಡ. ಸೊ ಅದು ಚಾಯ್ಸ್. ಈಗಿನ ಜನ್ರೇಷನ್ ಏನಾಗಿದೆ, ನಮ್ಮ ಚಾಯ್ಸ್ ಆಗಿದ್ರೆ ತುಂಬ ಒಳ್ಳೆಯದು ಅನ್ನೋ ನಂಬಿಕೆಯಲ್ಲಿ ನಾವು ಜೀವನ ಸ್ಟಾರ್ಟ್ ಮಾಡ್ತೀವಿ. ಬಿಕಾಸ್ ಜನ್ರೇಷನ್ ತುಂಬ ಬದಲಾಗಿದೆ, ಹೀಗೆ ಹಿಂದಿನ ಹಾಗೆ ಇವಾಗಿಲ್ಲ. ಸೊ ನಾವೇನು ಅನ್ಕೋತೀವಿ, ನಮ್ಮ ಆಯ್ಕೆನೇ ಬೆಟರು, ಒಳ್ಳೇದಿದ್ದರೆ. ಯಾಕಂದರೆ ಕಷ್ಟನೋ ಸುಖನೋ ಅದು ನಾವು ಆಯ್ಕೆ ಮಾಡ್ಕೊಂಡಿತ್ತು ಅನ್ನೋದನ್ನು ನಾವು ನೆನಪಲ್ಲಿ ಇಟ್ಕೊಂಡು ಜೀವನ ಮಾಡ್ತೀವಿ. ಆ್ಯಸ್ ಎ ಗರ್ಲ್ ತುಂಬಾ ಮೆಂಟಲಿ ಫಿಸಿಕಲಿ ಚೇಂಜಸನ್ನು ನೋಡ್ತೀವಿ. ಸೊ ಆಫ್ಟರ್ ಮ್ಯಾರೇಜ್ ನಂದು ಜಸ್ಟ್ 20 days ಆಗಿದೆ. ಸೊ ಅವರು ಬೇರೆ ಕಡೆ ಇರೋದು, ನಾನು ಬೇರೆ ಕಡೆ ಇರೋದು. ಸೊ ಆ ಒಂದು ಬ್ರೇಕಲ್ಲಿ ನನ್ನನ್ನು ನಾನು ತುಂಬ ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ತೊಗೊಂಡೆ. ಇವನ್ ಮುಂಚೆ ಎಲ್ಲ ಒಂದು ಕೈಯಲ್ಲಿ ಬಳೆ ಇಲ್ಲಾನು ನಡೀತಿತ್ತು, ಹಣೆಯಲ್ಲಿ ಬೊಟ್ಟಿಲ್ಲಾನು ನಡೀತಿತ್ತು, ಕುತ್ತಿಗೆಲೊಂದು ಏನೋ ಒಂದು ಕೊಳು ಚೈನ್ ಇರ್ತಿತ್ತು, ಇಲ್ಲಾಂದರೆ ಇಲ್ಲ, ಆ ರೀತಿ. ಇವಾಗ ಎಲ್ಲದೂ ಒಂದು ರೆಗ್ಯುಲರಾಗಿ ಮೇಂಟೈನ್ ಮಾಡಬೇಕಾಗಿರುತ್ತೆ. ಸೊ ಅದನ್ನು ನೆನ್ಪು ಮಾಡ್ಕೊಂಡಾಗ ಇಷ್ಟೆಲ್ಲ ಚೇಂಜ್ ಆಯ್ತಲ್ವ, ಹೇಗಿದ್ವಿ ಅಲ್ಲ, ಹೇಗಾಯಿತು ಲೈಫು. ನಾನು ಅನ್ನೋ ಬದಲು ನಾವು ಅನ್ನೋ ಪದ ಜಾಸ್ತಿ ಬಳಕೆ ಆಗಬೇಕು ಜೀವನದಲ್ಲಿ. ಅದನ್ನು ಅರ್ಥ ಮಾಡ್ಕೊಂಡು ಅದನ್ನು ಫಾಲೋ ಮಾಡೋದೇ ತುಂಬ ದೊಡ್ಡ ಟಾಸ್ಕ್ ಅನಿಸುತ್ತೆ. ಬಿಕಾಸ್ ಯಾವುದೇ ಡಿಸಿಷನ್ ಆದರೂ ಒಬ್ಬರೇ ತೊಗೊಳ್ಲಿಕ್ಕೆ